ಸೊ ಸೆಮಿಕಂಡಕ್ಟರ್ ಡಯೋಡ್ ಇದರಲ್ಲಿ ನಮಗೆ ಕ್ವಶನ್ ಆಗಿ ಏಮ್ನ ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು, ಈ ಎಕ್ಸ್ಪರಿಮೆಂಟಿಂದ ಪ್ರಿನ್ಸಿಪಲ್ ಫಾರ್ಮುಲಾ ಅಂತಂದಾಗ ಇಲ್ಲೆಲ್ಲೂ ನಮಗೆ ಫಾರ್ಮುಲಾ ಸಿಗಲ್ಲ. ಇಲ್ಲಿ ಫಾರ್ಮುಲಾ ಏನಾಗಿರುತ್ತೆ ಅಂದರೆ ನಮಗೆ ನೇಚರ್ ಆಫ್ ಗ್ರಾಫ್ ಇಟ್ ಸೆಲ್ಫ್ ಈಸ್ ಎ ಫಾರ್ಮುಲಾ ಆಗಿ ಬರಿತೀವಿ ನಾವು. ಸೊ ಇಲ್ಲಿ ಪ್ರಿನ್ಸಿಪಲ್ ಆ್ಯಂಡ್ ನೇಚರ್ ಆಫ್ ಗ್ರಾಫ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಪ್ರಿನ್ಸಿಪಲ್ ಆ್ಯಂಡ್ ಫಾರ್ಮುಲಾ. ಸೊ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ನೇಚರ್ ಆಫ್ ಗ್ರಾಫ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ನಾವು ಟೇಬ್ಲರ್ ಕಾಲಮ್ನ ಹಾಕ್ತಾ ಇದ್ದೀವಿ, ಜೊತೆಗೆ ಸರ್ಕ್ಯೂಟ್ ಡಯಾಗ್ರಾಮ್ನ ಹಾಕ್ತಾ ಇದ್ದೀವಿ. ಸೊ ಇಲ್ಲಿ ಅಬ್ಸರ್ವೇಷನ್ ಅಂತ ಅನ್ನೋದಕ್ಕೆ ಟೇಬ್ಲರ್ ಕಾಲಮ್ ಬಿಟ್ಟರೆ ಮತ್ತು ಬೇರೆ ಯಾವುದಿರೋದಿಲ್ಲ. ಸೊ ಓವರಾಲ್ ಆಗಿ ಈ ಎಕ್ಸ್ಪರಿಮೆಂಟಲ್ಲಿ ನಾವು ನಮ್ಮ ಸರ್ಕ್ಯೂಟ್ ಕನೆಕ್ಷನ್ಸ್ ಅಂತ ನೋಡಿದಾಗ ನಾವು ಕ್ಲಿಯರಾಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಅಲ್ಲಿ ಬರಬೇಕು, ಒಂದು ರಿಯೋಸ್ಟ್ಯಾಟಿಗೆ ಬರಬೇಕು, ಇನ್ನೊಂದು ಅಮ್ಮಿಟ್ರಿಗೆ ಬರಬೇಕು. ಸೊ ಇಲ್ಲಿ ನಾವೊಂದು ವೈರ್ ತೊಳ್ತಾ ಇದ್ದೀವಿ. ಈ ವೈರ್ದು ಪಾಯಿಂಟು ಒಂದು ಪಾಸಿಟಿವ್ ಟರ್ಮಿನಲ್, ಇನ್ನೊಂದು ಪಾಸಿಟಿವ್ ಟರ್ಮಿನಲ್ ಆಫ್ ದ ಅಮ್ಮಿಟ್ರಿಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಪಾಸಿಟಿವ್ ಟರ್ಮಿನಲ್, ಇನ್ನೊಂದು ಟರ್ಮಿನಲ್ ಎಲ್ಲಿ ಬರಬೇಕಂತ ಹೇಳಿದ್ದಾರೆ, ರಿಯೋಸ್ಟ್ಯಾಟಿಂದು ಒಂದು ಟರ್ಮಿನಲ್ಗೆ. ಸೊ ರಿಯೋಸ್ಟ್ಯಾಟಿಂದ ಒಂದು ಟರ್ಮಿನಲ್ಗೆ ಏನು ಬಂತು, ಒಂದು ಪಾಸಿಟಿವ್ ಕನೆಕ್ಷನ್ ಬಂತು. ಪಾಸಿಟಿವ್ ಫ್ರಮ್ ಅಮ್ಮಿಟ್ರ್, ಪಾಸಿಟಿವ್ ಟು ರಿಯೋಸ್ಟ್ಯಾಟ್. ಸೊ ನೆಕ್ಸ್ಟ್ ಕನೆಕ್ಷನ್ ಅಬ್ಸರ್ವ್ ಮಾಡಿರಿ. ನೆಗೆಟಿವ್ ಟರ್ಮಿನಲಿಂದ ಎಲ್ಲಿ ಬರಬೇಕು, ಡಯೋಡಿಂದ ಪಾಸಿಟಿವ್ಗೆ, ವೋಲ್ಟ್ ಮೀಟ್ರದ್ದು ಪಾಸಿಟಿವ್ಗೆ ಬರಬೇಕು. ಸೊ ನಾವು ನೆಕ್ಸ್ಟ್ ಪಾರ್ಟ್ ಆಫ್ ಕನೆಕ್ಷನ್ನ ನೋಡಿದಾಗ, ಸೊ ಇಲ್ಲಿಂದ ನಾವೇನು ಮಾಡ್ತೀವಿ, ನೆಗೆಟಿವ್ ಟರ್ಮಿನಲ್ ಆ್ಯಂಡ್ ಪಾಸಿಟಿವ್ ಟರ್ಮಿನಲ್. ಸೊ ಇವನ್ನ ಕನೆಕ್ಟ್ ಮಾಡಿದಾಗ ನಮಗೇನಂತಂದರೆ ನೆಗೆಟಿವ್ ಟರ್ಮಿನಲಿಂದ ಡಯೋಡ್ದು ಪಾಸಿಟಿವ್ಗೆ, ಇಲ್ಲಿಂದ ವೋಲ್ಟ್ ಮೀಟ್ರ್ ಪಾಸಿಟಿವ್ಗೆ ಒಂದು ಕನೆಕ್ಷನ್ ಬಂತು. ಸೊ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡೋದಾದ್ರೆ ನೆಗೆಟಿವ್ ಟರ್ಮಿನಲ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಡಯೋಡ್ ಮಸ್ಟ್ ಬಿ ಗೋಸ್ ಟು ಅಪ್ಪರ್ ಟರ್ಮಿನಲ್ ಆಫ್ ದ ರಿಯೋಸ್ಟ್ಯಾಟ್. ಸೊ ಇಲ್ಲಿ ನಾವು ನೆಗೆಟಿವ್ ಟರ್ಮಿನಲ್ ಆಫ್ ದ ವೋಲ್ಟ್ ಮೀಟರು ಆ್ಯಂಡ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಡಯೋಡು ಅಪ್ಪರ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೀವಿ ಇಲ್ಲಿ. ಸೊ ಇಷ್ಟಾದಮೇಲೆ ಸೊ ಕೊನೆಯದಾಗಿ ಕನೆಕ್ಷನ್ ಉಳಿತು, ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಒಂದು ಎಲ್ಲಿಗೆ ಹೋಗಬೇಕು, ರಿಯೋಸ್ಟ್ಯಾಟಿಗೆ ಹೋಗಬೇಕು. ಸೊ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ನಾವು ಎಲ್ಲಿ ಕನೆಕ್ಟ್ ಮಾಡ್ತಾಯಿದ್ದೀವಿ, ರಿಯೋಸ್ಟ್ಯಾಟಿಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಇಷ್ಟಕ್ಕೆ ಕನೆಕ್ಷನ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ವ್ಯಾಲ್ಯೂಸ್ ಹೇಗೆ ನೋಡಬೇಕು ಅದಕ್ಕೆ ಇಂಪಾರ್ಟೆಂಟಾಗಿ ಡಯೋಡಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನೋದು ಹೇಗೆ ಕಂಡುಹಿಡಿತೀವಿ ಅಂತಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲೊಂದು ಸಿಲ್ವರ್ ನಾಚ್ ಇದೆ. ಸಿಲ್ವರ್ ನಾಚ್ ಕಾಣಕತ್ತದಲ್ರಿ, ಈ ಸಿಲ್ವರ್ ನಾಚ್ ಯಾವಾಗಲೂ ಏನು ತೋರಿಸುತ್ತೆ ಅಂದರೆ ನೆಗೆಟಿವ್ ಟರ್ಮಿನಲ್, ಹಿಂದಕ್ಕೆ ಬ್ಲ್ಯಾಕ್ ಬಾಡಿ ಏನು ತೋರಿಸುತ್ತೆ, ಪಾಸಿಟಿವ್ ಟರ್ಮಿನಲ್. ಸೊ ನಾವಿಲ್ಲಿ ಈಚ್ 0.1 ವೋಲ್ಟಿಗೆ ಏನು ಕರೆಂಟ್ ಬರುತ್ತೆ ಆ ಕರೆಂಟನ್ನು ನಾವೇನು ಮಾಡಬೇಕಿಲ್ಲಿ ಎಂಟರ್ ಮಾಡ್ಕೊತ ಹೋಗಬೇಕು. ಓಕೆ, ಸೊ ಈ ಎಕ್ಸ್ಪರಿಮೆಂಟಲ್ಲಿ ನಾವು 2 ವೋಲ್ಟಿಗೆ ವೋಲ್ಟೇಜನ್ನು ಇಡ್ತೀವಿ. ಪವರ್ ಆನ್ ಮಾಡ್ತಾಯಿದ್ದೀವಿ. ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ, 0.1 ವೋಲ್ಟಿಗೆ ತೊಗೊಂಬರ್ತಾಯಿದ್ದೀನಿ. ಸೊ 0.1 ವೋಲ್ಟಿಗೆ ಯಾವುದೇ ರೀತಿ ಕರೆಂಟ್ ಬರ್ತಾ ಇಲ್ಲ. 0.2 ವೋಲ್ಟಿಗೆ ಯಾವುದೇ ರೀತಿ ಕರೆಂಟ್ ಬರ್ತಾ ಇಲ್ಲ. 0.3 ವೋಲ್ಟಿಗೂ ಯಾವುದೇ ರೀತಿ ಕರೆಂಟ್ ಬರ್ತಾ ಇಲ್ಲ. 0.4 ವೋಲ್ಟಿಗೂ ಯಾವುದೇ ರೀತಿಯ ಕರೆಂಟ್ ಬರ್ತಾ ಇಲ್ಲ. ಸೊ 0.5 ವೋಲ್ಟಿಗೆ ಬಂದಾಗ, ಸೊ ಇಲ್ಲೊಂದು 10 ಮಿಲಿ ಆ್ಯಂಪ್ ಕರೆಂಟ್ ಬರ್ತಾಯಿದೆ. ಸೊ ಫಸ್ಟಿಗೆ ನಾನು 0.1 ವೋಲ್ಟಿಗೆ ಯಾವುದೇ ರೀತಿ ಕರೆಂಟ್ ಇಲ್ಲ, 0.2ಗೂ ಯಾವುದೇ ರೀತಿ ಕರೆಂಟ್ ಇಲ್ಲ, 0.3ಗೂ ಯಾವುದೇ ರೀತಿ ಕರೆಂಟ್ ಇಲ್ಲ, 0.4ಗೂ ಯಾವುದಿಲ್ಲ, 0.5ಗೆ ಎಷ್ಟು ಬರ್ತಾಯಿದೆ, 10 ಬರ್ತಾಯಿದೆ. ಸೊ ನಾನು ಏನು ಮಾಡ್ತೀನಿ, 0.6 ವೋಲ್ಟಿಗೆ ಹೋಗ್ತೀನಿ. 0.6 ವೋಲ್ಟಿಗೆ ಹೋದಾಗ ನನಗಿಲ್ಲೊಂದು 40 ಮಿಲಿ ಆ್ಯಂಪ್ಸ್ ಕರೆಂಟ್ ಬರ್ತಾಯಿದೆ. ಸೊ 0.6ಗೆ 45, ಓಕೆ, 0.6ಗೆ ಒಂದು 45
5 ಮಿಲಿ ಆ್ಯಂಪ್ಸ್ ಕರೆಂಟ್ ಬರ್ತಾಯಿದೆ. ಸೊ ನಾನು ಇದನ್ನೇನು ಮಾಡ್ತೀನಿ, ನೆಕ್ಸ್ಟ್ 0.7 ವೋಲ್ಟಿಗೆ ತೊಗೊಂಡೋಗ್ತೀನಿ. ಸೊ 0.7 ವೋಲ್ಟಿಗೆ ತೊಗೊಂಡೋದಾಗ ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದೊಂದು 370 370 ಓಕೆ 370ವರೆಗೂ ಬರ್ತಾಯಿದೆ. ಸೊ ಇಲ್ಲಿ ವ್ಯಾಲ್ಯೂ ಬರಿತೀನಿ ನಾನು 370. ಸೊ ಇಲ್ಲಿಗೆ ನಮ್ಮದು ರೀಡಿಂಗ್ಸ್ಗಳು ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನಾವು ಗ್ರಾಫ್ನ ನೋಡಿದಾಗ ವೋಲ್ಟೇಜ್ ವರ್ಸಸ್ ಕರೆಂಟ್ನ ನಾವೇನು ಮಾಡಬೇಕು, ಗ್ರಾಫ್ನ ಪ್ಲಾಟ್ ಮಾಡಬೇಕು. ಈ ಗ್ರಾಫ್ನಿಂದ ನಾವೇನು ಸಿಗುತ್ತೆ ಅಂದರೆ, ಯಾವ ಪಾಯಿಂಟಿಂದ ರೈಸ್ ಆಗಿರುತ್ತೆ ಕರೆಂಟು, ಆ ಪಾಯಿಂಟ್ನಿಂದ ನಾವೇನು ಮಾಡಬೇಕು, ಒಂದು ಲೈನ್ನ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ನಮಗೇನು ಸಿಗುತ್ತೆ, ಕಟ್ಟಿನ್ ವೋಲ್ಟೇಜ್ ಸಿಗುತ್ತೆ. ಆ ಪಾಯಿಂಟಿಂದ ನಮಗೇನು ಸಿಗುತ್ತೆ, ಕಟ್ಟಿನ್ ವೋಲ್ಟೇಜ್. ಸೊ ಇಲ್ಲಿ ನಾವು ನೋಡ್ಬೋದು 0.1 ವೋಲ್ಟೇಜಿಗೆ ನಾನು ಏನು ಮಾಡಿದ್ದೀನಿ, ಎಕ್ಸ್ ಆ್ಯಕ್ಸಿಸ್ ಮೇಲೆ ಒಂದೊಂದು ಸೆಂಟಿಮೀಟ್ರಿಗೆ ಒಂದೊಂದೊಂದೊಂದು ವೋಲ್ಟನ್ನು ತೊಗೊಂಡಿದ್ದೀನಿ. ವೈ ಆ್ಯಕ್ಸಿಸ್ ಮೇಲೆ ನಾನು ಪ್ರತಿ 2 ಸೆಂಟಿಮೀಟ್ರ್ ಮಧ್ಯೆ ಅಂದರೆ 1 ಸೆಂಟಿಮೀಟ್ರಿಗೆ 50 ಮಿಲಿ ಆ್ಯಂಪಿಯರ್ ಕರೆಂಟ್ನ ತೊಗೊಂಡಿದ್ದೀನಿ. 1 ಸೆಂಟಿಮೀಟ್ರ್ ಅಂದರೆ ಎಷ್ಟು, 50 ಮಿಲಿ ಆ್ಯಂಪಿಯರ್ ಕರೆಂಟ್. ಸೊ ಪಾಯಿಂಟ್ಗಳನ್ನ ಪ್ಲಾಟ್ ಮಾಡಿ ನಾವು ಗ್ರಾಫ್ನ ಡ್ರಾ ಮಾಡಿದರೆ ಹೇಗಿರುತ್ತೆ ಅಂತ ನೋಡೋಣ. ಸೊ ನಮ್ಮದು ಮೊದಲಿನ 4 ಪಾಯಿಂಟಿಗೂ ಕರೆಂಟ್ ಏನು ಬಂತು, 0 ಬಂತು. ಸೊ 4 ಪಾಯಿಂಟ್ ಕರೆಂಟಿನ ಏನು ಮಾಡಿದ್ವಿ, 0ದಲ್ಲಿಟ್ಟಿವಿ. 5ಕ್ಕೆ 10 ಬಂತು. ಸೊ 5ಕ್ಕೆ 10ನ ಮಾರ್ಕ್ ಮಾಡಿದೆ. 6ಕ್ಕೆ 45 ಬಂತು. ಸೊ 6 ವೋಲ್ಟಿಗೆ 45 ಮಾರ್ಕ್ ಮಾಡಿದ್ದಿದೆ ಇಲ್ಲಿ. ಸೊ 7ಗೆ 370 ಬಂತು. ಸೊ 7ದು 370ನ ಮಾರ್ಕ್ ಮಾಡಿದ್ದಿದೆ. ಈ ಲೈನ್ಗಳನ್ನ ಯಾವುದೇ ಕಾರಣಕ್ಕೂ ಸ್ಕೇಲಿಂದ ಎಳಿಬಾರ್ದು, ಇವನ್ನ ಕೈಯಿಂದನೇ ಡ್ರಾ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ಸಡನ್ ಎಕ್ಸ್ಪೋನೆನ್ಷಿಯಲ್ ರೈಸ್ ಆಗಿರೋದ್ರಿಂದಾಗಿ ನಾನು ಈ ಪಾಯಿಂಟ್ ಹತ್ರ ಆ್ಯಸ್ ಪರ್ ನಮ್ಮದು ನೇಚರ್ ಆಫ್ ಗ್ರಾಫ್ನಿಂದ ನಾನು ಅದೇ ರೀತಿಯಾಗಿ ಕಟ್ ಮಾಡಿದರೆ ನನಗೆ ಎಷ್ಟು ವ್ಯಾಲ್ಯೂ ಬರ್ತಾಯಿದೆ ಇಲ್ಲಿ ನೋಡಿದ್ರೆ 0.6 ವೋಲ್ಟ್ ಬರ್ತಾಯಿದೆ. ಸೊ ಇಲ್ಲಿ ನಾನು ರಿಸಲ್ಟಲ್ಲಿ ಏನಂತ ಬರಿತೀನಿ, ಇದನ್ನು ಕಟ್ಟಿನ್ ವೋಲ್ಟೇಜ್ ಆಫ್ ಗಿವನ್ ಡಯೋಡ್ ಅಂತಂದಾಗ ನಾನು ಇಲ್ಲಿ ಕ್ಲಿಯರಾಗಿ ಏನಂತ ಬರಿತೀನಿ, 0.6 ವೋಲ್ಟ್ ಅಂತ ಬರಿತೀನಿ. ಸೊ ಇಲ್ಲಿಗೆ ನಮ್ಮದು ಅಕಾರ್ಡಿಂಗ್ ಟು ಎಕ್ಸ್ಪರಿಮೆಂಟಲ್, ಇಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ನಾವು ಯಾವುದನ್ನು ನೋಡ್ತೀವಿ ಅಂತಂತಂದರೆ, ನಾವು ಪ್ಲಾಟಿಂಗ್ ಆಫ್ ದ ಗ್ರಾಫ್ನ ನೋಡ್ತೀವಿ. ಆ್ಯಂಡ್ ರಿಸಲ್ಟಲ್ಲಿ ನಾವೇನು ನೋಡ್ತೀವಿ, 0.6 ವೋಲ್ಟು ಕಟ್ಟಿನ್ ವೋಲ್ಟೇಜ್ ಆಗಿರುತ್ತೆ. ಸೊ ಇಲ್ಲಿಗೆ ನಮ್ಮದು ಕಂಪ್ಲೀಟಾಗಿ ಈ ಎಕ್ಸ್ಪರಿಮೆಂಟ್ ಕಂಪ್ಲೀಟ್ ಆಗುತ್ತೆ. ಸೊ ಫಸ್ಟಿಗೆ ನಾವು ಪ್ರಿನ್ಸಿಪಲ್, ನೇಚರ್ ಆಫ್ ಗ್ರಾಫ್, ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ಟೇಬಲರ್ ಕಾಲಮ್ ಎಂಟ್ರಿ ಮಾಡಿದಾಗ ನಮಗೆ 8 ಮಾರ್ಕ್ಸ್ ಕವರ್ ಆಗುತ್ತೆ. ಕನ್ಸ್ಟ್ರಕ್ಟಿಂಗ್ ದ ಎಕ್ಸ್ಪರಿಮೆಂಟು, ಪರ್ಫಾರ್ಮಿಂಗ್ ದ ಎಕ್ಸ್ಪರಿಮೆಂಟು, ಪ್ಲಾಟಿಂಗ್ ದ ಗ್ರಾಫಲ್ಲಿ 3+4+3 ಕವರ್ ಆಗುತ್ತೆ. ಸೊ ಅಲ್ಲಿಗೆ ಎಷ್ಟಾಯಿತು, 18 ಮಾರ್ಕ್ಸ್. ಸೊ ಲಾಸ್ಟಿಗೆ ರಿಸಲ್ಟ್ ವಿತ್ ಯೂನಿಟ್ ಬರೆದಾಗ ನಮಗೆ ಎಷ್ಟಾಗುತ್ತೆ, 20 ಮಾರ್ಕ್ಸ್ ಇಲ್ಲಿಗೆ ಕವರ್ ಆಗುತ್ತೆ. ಥ್ಯಾಂಕ್ ಯು.